ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು LPU ಕನ್ನಡ ಚಾನಲ್. ನಿಮ್ಮ ಫಿಕ್ಸ್ಡ್ ಡೆಪಾಸಿಟ್ ಡೆಡ್ ಆಗಿದೆ, ಅದು ಇನ್ಫ್ಲೇಷನ್ನೇ ಬೀಟ್ ಮಾಡೋಕ್ಕಾಗ್ತಿಲ್ಲ. ಮತ್ತೆ ಸ್ಟಾಕ್ ಮಾರ್ಕೆಟ್ ಒಂದು ರೀತಿ ಕ್ರೇಜಿನೇ ಆಗೋಗಿದೆ. ಅದಕ್ಕೆ ನೀವು ಸೈನ್ ಅಪ್ಪೇ ಆಗ್ತಿಲ್ಲ, ಇನ್ವೆಸ್ಟು ಮಾಡ್ತಿಲ್ಲ. ಇದು ಪ್ರತಿಯೊಬ್ಬ ಇಂಡಿಯನ್ ಇನ್ವೆಸ್ಟರ್ನ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ದುಡ್ಡು ಮಾಡೋಕ್ಕೆ ದುಡ್ಡನ್ನ ಎಲ್ಲಿ ಹಾಕೋದು ಅಂತಲೇ ಗೊತ್ತಾಗ್ತಿಲ್ಲ. ಈ ಥರ ಪ್ರಾಬ್ಲಮ್ ಇಲ್ಲದಿದ್ದರೆ ನೀವು ಕರೆಕ್ಟ್ ವಿಡಿಯೋಗೆ ಬಂದಿದ್ದೀರಾ. ಸೊ ಸ್ಟಾಕ್ ಮಾರ್ಕೆಟ್ನ ಹುಚ್ಚು ಡ್ರಾಮಾ ಇಲ್ಲದೆ ನಿಮಗೆ 9-10 ಅಷ್ಟೇ ಅಲ್ಲದೆ 12% ರಿಟರ್ನ್ ಸಿಗೋವಂಥ ಆಪ್ಷನ್ ಇದೆ ಅಂದರೆ ನಂಬ್ತೀರಾ? 2026ರಲ್ಲಿ ಕೆಲವು ಆ್ಯಪ್ಗಳು ಇದನ್ನ ಎಲ್ರಿಗೂ ರಿಯಾಲಿಟಿ ಮಾಡ್ತಿದೆ. ನಾವು ಮಾತಾಡ್ತಿರೋದು ಕಾರ್ಪೊರೇಟ್ ಮತ್ತು ಗವರ್ನಮೆಂಟ್ ಬಾಂಡ್ಸ್ ಬಗ್ಗೆ. ಬ್ಯಾಂಕ್ಸ್ ಮತ್ತೆ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಕಂಪ್ನಿಗಳು ದುಡ್ಡು ಪ್ರಿಂಟ್ ಮಾಡೋಕ್ಕೆ ಯೂಸ್ ಮಾಡೋ ಸೀಕ್ರೆಟ್ ವೆಪನ್ ಇದು. ಈ ವಿಡಿಯೋ ಕೊನೆಯಷ್ಟೊತ್ತಿಗೆ ಈ ಟಾಪ್ 5 ಬಾಂಡ್ ಆ್ಯಪ್ಸ್ ಅಲ್ಲಿ ಯಾವುದು ನಿಮಗೆ ಪರ್ಫೆಕ್ಟ್ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಇವುಗಳನ್ನ ಬ್ರೇಕ್ ಡೌನ್ ಮಾಡಿ ನಿಮ್ಮ ದುಡ್ಡಿಗೆ ಸದ್ಯಕ್ಕೆ ಯಾವುದು ಸೇಫೆಸ್ಟ್ ಜಾಗ ಅಂತ ನೋಡೋಣ. ಆದರೆ ಆ್ಯಪ್ಗಳ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಬಗ್ಗೆ ಮಾತಾಡೋಣ. ಸೇಫ್ಟಿ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಸೆಬಿ ಈ ಆ್ಯಪ್ಗಳಿಗಾಗಿ ಹೊಸ ರೂಲ್ಸ್ ತಂದಿದೆ. ಅವರಿಗೆ ಆನ್ಲೈನ್ ಬಾಂಡ್ ಪ್ಲಾಟ್ಫಾರ್ಮ್ ಪ್ರೊವೈಡರ್ ಅಥವಾ OBPP ಲೈಸೆನ್ಸ್ ಅಂತ ಒಂದನ್ನ ಕೊಟ್ಟಿದೆ. ಇದು ತುಂಬಾನೇ ದೊಡ್ಡ ಡೀಲ್. ನಮ್ಮ ಲೀಸ್ಟ್ ನಲ್ಲಿರೋ ಪ್ರತಿಯೊಂದು ಆ್ಯಪ್ ಕೂಡ ಸೆಬಿ ರಿಜಿಸ್ಟರ್ಡ್ OBPP ಅಥವಾ ಅದರ ಜೊತೆ ಕೆಲಸ ಮಾಡ್ತಿರೋ ಆ್ಯಪ್ಗಳು. ಇದು ನಿಮಗೆ ಒಂದು ಜಬರ್ದಸ್ತ್ ಲೇಯರ್ ಆಫ್ ಪ್ರೊಟೆಕ್ಷನ್ ಮತ್ತು ಟ್ರಾನ್ಸ್ಪರೆನ್ಸ್ನ ಕೊಡುತ್ತೆ. ಇದು ಪ್ಲಾಟ್ಫಾರ್ಮ್ ಏನಾದರೂ ತಪ್ಪು ಮಾಡಿದ್ರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆದರೆ ಕೇಳಿ, ಯಾವುದಾದ್ರೂ ಒಂದು ಕಂಪ್ನಿ ದಿವಾಳಿಯಾಗಿ ನಿಮ್ಮನ್ನ ದುಡ್ಡನ್ನ ವಾಪಸ್ ಕೊಡಲಿಲ್ಲ ಅಂದರೆ ಇದು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಲ್ಲ. ಅದಕ್ಕೆ ಕ್ರೆಡಿಟ್ ರಿಸ್ಕ್ ಅಂತಾರೆ. ಮತ್ತೆ ಅದರಿಂದ ಸರ್ವೈವ್ ಆಗೋದು ನಿಮಗೆ ಬಿಟ್ಟಿದ್ದು. ಸೊ ಯಾವ ಬಾಂಡ್ನ ಚೂಸ್ ಮಾಡ್ತಿದ್ದೀರಾ, ಹೇಗೆ ಚೂಸ್ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ವಿಡಿಯೋನ ತಪ್ಪದೆ ನೋಡಿ, ಆಗ ನೀವು ಯಾವ ಬಾಂಡ್ನ ಯಾವ ರೀತಿ ಚೂಸ್ ಮಾಡೋದು ಅಂತ ಗೊತ್ತಾಗುತ್ತೆ. ಹಾಗಾದರೆ 10 ಆ್ಯಪು ನಿಮ್ಮ ದುಡ್ಡಿಗೋಸ್ಕರ ಟ್ರೈ ಮಾಡ್ತಿರುವಾಗ ನಾವು ಅಲ್ಟಿಮೇಟ್ ವಿನ್ನರ್ಸ್ನ ಹೇಗೆ ಸೆಲೆಕ್ಟ್ ಮಾಡೋದು? ಸುಮ್ಮನೆ ಹೈಯೆಸ್ಟ್ ನಂಬರ್ ಹಿಂದೆ ಓಡೋದು ಒಂದು ಟೆರಿಬಲ್ ಐಡಿಯಾ. ಬದಲಾಗಿ ನಾವು ನಿಜವಾಗ್ಲೂ ನಿಮಗೆ ಮ್ಯಾಟರ್ ಆಗೋ 4 ಚಾಲೆಂಜ್ ಮೇಲೆ ರ್ಯಾಂಕ್ ಮಾಡ್ತಾ ಇದ್ದೀವಿ. ಮೊದಲನೇದು ಬಂದು ಸೇಫ್ಟಿ ಅಂಡ್ ಕ್ಯೂರೇಷನ್. ಇದು ತುಂಬಾ ಇಂಪಾರ್ಟೆಂಟ್. ಪ್ಲಾಟ್ಫಾರ್ಮ್ ತಾನು ಲೀಸ್ಟ್ ಮಾಡೋ ಬಾಂಡ್ಗಳನ್ನ ಚೆಕ್ ಮಾಡೋಕೆ ಎಷ್ಟು ಕಷ್ಟಪಡುತ್ತೆ ಅಂತ ಇದರಲ್ಲಿ ನೋಡ್ಬೋದು. ಅವರು ಬರೀ ಕ್ರೇಜಿ ರಿಟರ್ನ್ಗೋಸ್ಕರ ಸೂಪರ್ ರಿಸ್ಕಿ ಬಾಂಡ್ಗಳನ್ನ ಪುಷ್ ಮಾಡ್ತಾರಾ ಅಥವಾ ಸೇಫೆಸ್ಟ್ ಬೆಸ್ಟ್ ರೇಟೆಡ್ ಕಂಪ್ನಿಗಳನ್ನ ಚೂಸ್ ಮಾಡ್ತಾರಾ? ಇದರಿಂದ ಗೊತ್ತಾಗುತ್ತೆ. ಒಂದು ಪ್ಲಾಟ್ಫಾರ್ಮ್ನ ಡಿಫಾಲ್ಟ್ ಹಿಸ್ಟ್ರಿ ಅದರ ಇಡೀ ಕಥೆಯನ್ನ ಹೇಳ್ಬಿಡುತ್ತೆ. ಸೊ ಅದನ್ನೆಲ್ಲ ಚೆಕ್ ಮಾಡಿ ಇವರು ಚೂಸ್ ಮಾಡ್ತಾರಾ ಇಲ್ವೋ ಅನ್ನೋದ್ರ ಮೇಲೆ ರ್ಯಾಂಕಿಂಗ್ನ ಕೊಡ್ತೀವಿ. ಎರಡನೇದು ಬಂದು ವೆರೈಟಿ ಆಫ್ ಬಾಂಡ್ಸ್. ಒಂದು ಒಳ್ಳೆ ಆ್ಯಪ್ ನಿಮಗೆ ಆಪ್ಷನ್ಸ್ ಕೊಡಬೇಕು, ಆಗ ನೀವು ನಿಮ್ಮ ದುಡ್ಡನ್ನ ಬೇರೆ ಬೇರೆ ಕಡೆ ಹಾಕ್ಬೋದು. ಸೊ ನಾವು ಗವರ್ನಮೆಂಟ್ ಬಾಂಡ್ಸ್, ಸ್ಟೇಟ್ ಡೆವಲಪ್ಮೆಂಟ್ ಲೋನ್ಸ್ ಮತ್ತು ಬೇರೆ ಬೇರೆ ರೇಟಿಂಗ್ಸ್ ಇರೋ ಕಾರ್ಪೊರೇಟ್ ಬಾಂಡ್ಗಳನ್ನ ಚೆಕ್ ಮಾಡ್ತಿದ್ದೀವಿ. ಸೊ ಯಾರು ಜಾಸ್ತಿ ಆಪ್ಷನ್ಸ್ ಕೊಡ್ತಾರೆ ಅಂಥವ್ರನ್ನ ಚೂಸ್ ಮಾಡಿದ್ದೀವಿ. ಸೊ ನಿಮ್ಮ ಹತ್ರ ಎಷ್ಟು ಚಾಯ್ಸ್ ಇರುತ್ತೋ ನಿಮ್ಮ ಪೋರ್ಟ್ಫೋಲಿಯೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್. ಇನ್ನು ಮೂರನೇದು ಬಂದು ಈಸಿ ಟು ಯೂಸ್. ಸೊ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಫಸ್ಟ್ ಎಲ್ಲ ತುಂಬ ಕಷ್ಟ ಆಗಿತ್ತು. ಸೊ ಅದಕ್ಕಾಗಿ ಒಬ್ಬ ಪಕ್ಕಾ ಬಿಗಿನರ್ ಕೂಡ ಯೂಸ್ ಮಾಡುವಂಥ ಸಿಂಪಲ್ ಆ್ಯಪ್ಗಳನ್ನ ಚೂಸ್ ಮಾಡಿದ್ದೀವಿ. ಸೊ ನಿಮಗೆ ಟೆನ್ಷನ್ ಇಲ್ಲದೆ ಬಾಂಡ್ಗಳನ್ನ ಬೈ ಮಾಡ್ಬೋದಾ, ಹಾಗೆ ಏನೇನು ರಿಸ್ಕ್ ಇದೆ ಮತ್ತು ಬಾಂಡ್ ರೇಟಿಂಗ್ಗಳನ್ನೆಲ್ಲ ನೀಟಾಗಿ ತಿಳಿಸ್ಕೊಡ್ತಾರಾ ಮತ್ತು ಕ್ಲೀನ್ ಆಗಿದೆಯಾ ಎಲ್ಲದನ್ನೂ ನೋಡ್ಬಿಟ್ಟು ಚೂಸ್ ಮಾಡಿದ್ದೀವಿ. ಮತ್ತು ಕೊನೆಯದಾಗಿ ಇಂಪಾರ್ಟೆಂಟ್ ಥಿಂಗ್, ಅವ್ರು ತಗೊಳ್ಳೋ ಫೀ ಮತ್ತು ಮಿನಿಮಮ್ ಇನ್ವೆಸ್ಟ್ಮೆಂಟ್. ಸೊ ಹೆಚ್ಚಿನ ಆ್ಯಪ್ಗಳು ನಿಮಗೋಸ್ಕರ ಅಂದರೆ ಇನ್ವೆಸ್ಟರ್ಸ್ಗೋಸ್ಕರ 0 ಫೀ ಆಪ್ಷನ್ಸ್ ಕೂಡ ಕೊಡ್ತಾರೆ. ಆದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ತುಂಬಾ ಮುಖ್ಯ. ಹೊಸ ರೂಲ್ಸ್ ಪ್ರಕಾರ ಈಗ ತುಂಬಾ ಬಾಂಡ್ಗಳು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೇವಲ 10,000ಕ್ಕೆ ಇಟ್ಟಿದ್ದಾರೆ. ಫಸ್ಟ್ ಎಲ್ಲ ಲೈಕ್ 1 ಲ್ಯಾಕ್ ಆ ಥರ ಎಲ್ಲ ಇರೋದು, ಈಗ ಕಡಿಮೆ ಆಗಿದೆ. ಇನ್ನೂ ಸ್ವಲ್ಪ ಬಾಂಡ್ಸ್ಗಳಲ್ಲಿ 1,000 ರೂಪಾಯಿಗೂ ಕೂಡ ಸಿಗುತ್ತೆ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಸೊ ಯಾರು ಬೇಕಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ನ ಶುರು ಮಾಡ್ಬೋದು. ಜಸ್ಟ್ 1,000 ರೂಪಾಯಿಂದ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ಸೊ ಈ ರೀತಿ ಎಲ್ಲ ಯಾವ ಆ್ಯಪ್ಸ್ಗಳು ಆಪ್ಷನ್ಸ್ ಕೊಡ್ತಿದೆಯೋ ಅದನ್ನ ಚೂಸ್ ಮಾಡಿ ಟಾಪ್ 5 ರ್ಯಾಂಕಿಂಗ್ನ ಕೊಟ್ಟಿದ್ದೀವಿ. ನಂಬರ್ 5ಇಂದ ನೋಡ್ಕೊಂಬರೋಣ. ನಮ್ಮ ಲೀಸ್ಟ್ನ 5ನೇ ಸ್ಥಾನದಲ್ಲಿ ಶುರು ಮಾಡ್ತಿರೋದು ಬಾಂಡ್ ಬಜಾರ್. ಈ ಪ್ಲಾಟ್ಫಾರ್ಮ್ ಒಂದು ಸೆಬಿ ರಿಜಿಸ್ಟರ್ಡ್ OBPP ಮತ್ತು ಇದು ಒಂದೇ ಮಿಷನ್ ಮೇಲೆ ಲೇಸರ್ ಫೋಕಸ್ ಆಗಿದೆ, ಬಾಂಡ್ ಇನ್ವೆಸ್ಟಿಂಗ್. ಇದರಲ್ಲಿ ನೀವು ತುಂಬ ಸಿಂಪಲ್ ಆಗಿ ಇನ್ವೆಸ್ಟ್ನ ಮಾಡ್ಬೋದು. ಇದರ ಸ್ಟ್ರೆಂತ್ ಏನು ಅಂತ ನೋಡೋದಾದ್ರೆ ಕ್ಲೀನ್ ಇಂಟರ್ಫೇಸ್. ಅದು ನೋಡೋಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿಲ್ಲ. ಇದು ಬಿಗಿನರ್ಸ್ಗೆ ಅದ್ಭುತವಾಗಿದೆ. ಅವರು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಮತ್ತು ಕಾರ್ಪೊರೇಟ್ ಬಾಂಡ್ಗಳ ಮಿಕ್ಸ್ ಅನ್ನ ಆಫರ್ ಮಾಡ್ತವೆ ಮತ್ತು ನೀವು ಸೋವರಿನ್ ಗೋಲ್ಡ್ ಬಾಂಡ್ಸ್ ಕೂಡ ಇದರಲ್ಲಿ ಬೈನ ಮಾಡ್ಬೋದು. ಮಿನಿಮಮ್ ಇನ್ವೆಸ್ಟ್ಮೆಂಟ್ ಕೂಡ ಕ್ರೇಜಿ ಅಕ್ಸೆಸಿಬಲ್ ಆಗಿದೆ. ಸೊ ನೀವು ಸ್ವಲ್ಪ ಬಾಂಡ್ಸ್ಗಳಲ್ಲಿ 1,000 ರೂಪಾಯಿಂದಲೂ ಶುರುನ ಮಾಡಬಹುದು. ಹಾಗಿದ್ರೆ ಇದರಲ್ಲಿ ಕ್ಯಾಚ್ ಏನು? ಈ ಲೀಸ್ಟ್ನ ದೈತ್ಯರಿಗೆ ಹೋಲಿಸಿದ್ರೆ ಬಾಂಡ್ ಬಜಾರ್ ಮೇಲಿರೋ ಸೆಲೆಕ್ಷನ್ ಸ್ವಲ್ಪ ಚಿಕ್ಕದು ಅನ್ಸುತ್ತೆ. ನೀವು ಈಗಷ್ಟೇ ಶುರು ಮಾಡಿದ್ರೆ
ಇದು ಅಮೇಝಿಂಗ್. ಆದ್ರೆ ದೊಡ್ಡ ಸೆಲೆಕ್ಷನ್ ಅಥವಾ ಡೀಪ್ ರಿಸರ್ಚ್ ಟೂಲ್ಸ್ ಬೇಕು ಅಂದ್ರೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬಾಂಡ್ ಬಜಾರ್ ಯಾರಿಗಾಗಿ? ಇದು ಕಾರ್ಪೊರೇಟ್ ಬಾಂಡ್ಸ್ ಖರೀದಿಸಬೇಕು ಮತ್ತು ದೊಡ್ಡ ಕೆಟಲಾಗ್ ಗಿಂತ ಸಿಂಪಲ್ ಕ್ಲೀನ್ ಆಪ್ ಬೇಕು ಅನ್ನೋ ಇಂಟರ್ಮೀಡಿಯೇಟ್ ಇನ್ವೆಸ್ಟರ್ಸ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ನಮ್ಮ ಹತ್ರ ಇರೋ ಆಪ್ ಬಂದು ಗ್ರಿಪ್ ಇನ್ವೆಸ್ಟ್. ಗ್ರಿಪ್ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ನ ವೈಲ್ಡ್ ಜಗತ್ತಿನಲ್ಲೇ ಶುರುವಾಗಿ ಈಗ ಪೂರ್ಣ ಪ್ರಮಾಣದ ಸೆಬಿ ರಿಜಿಸ್ಟರ್ಡ್ OBPP ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ. ಗ್ರಿಪ್ ನ ಮುಖ್ಯ ಆಕರ್ಷಣೆ ಅಂದ್ರೆ ಹೈ ಈಲ್ಡ್ ಆಪರ್ಚುನಿಟೀಸ್ ಮೇಲೆ ಅವ್ರದ್ದು ಇನ್ಸೇನ್ ಫೋಕಸ್. ನೀವು ಗ್ರಿಪ್ ಮೇಲೆ 10% ಇಂದ ಹಿಡಿದು 13% ವರೆಗೂ ರಿಟರ್ನ್ಸ್ ಪ್ರಾಮಿಸ್ ಮಾಡೋ ಬಾಂಡ್ಸ್ ಗಳನ್ನ ನೋಡ್ತೀರಾ. ಅವ್ರ ಹತ್ರ ಬ್ಯಾಸ್ಕೆಟ್ಸ್ ಅನ್ನೋ ಒಂದು ಆಸಮ್ ಫೀಚರ್ ಕೂಡ ಇದೆ. ಇವು ರೆಡಿಮೇಡ್ ಬಾಂಡ್ಸ್ ಬಂಡಲ್ಸ್ ಒಂದೇ ಕ್ಲಿಕ್ ನಲ್ಲಿ ಡೈವರ್ಸಿಫೈ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಒಂದು ರೆಡ್ ಫ್ಲಾಗ್ ಏನಂದ್ರೆ ಹೈ ಈಲ್ಡ್ ಅಂದ್ರೆ ಹೈ ರಿಸ್ಕ್. ಹೊಸ ಬಾಂಡ್ ರೂಲ್ಸ್ ಬರೋ ಮುಂಚೆ ಗ್ರಿಪ್ಸ್ ನ ಬೇರೆ ಕೆಲವು ಇನ್ವೆಸ್ಟ್ಮೆಂಟ್ ಗಳು, ಉದಾಹರಣೆಗೆ ಬಿಗ್ ಸ್ಪೂನ್ ಮತ್ತು UP ಮನಿ ಜೊತೆಗಿದ್ದ ಡೀಲ್ಸ್ ಗಳು ಡಿಫಾಲ್ಟ್ ಆಗಿದೆ ಮತ್ತು ರೀಪೇಮೆಂಟ್ಸ್ ಕೂಡ ಡಿಲೇ ಆಗಿದೆ. ಸೊ ಇವರು ಇವಾಗ ಅವನ್ನ ಮಾರಾಟ ಮಾಡ್ತಿಲ್ಲ. ಆದ್ರೆ ಈ ಪ್ಲಾಟ್ಫಾರ್ಮ್ ಹಿಂದೆ ತುಂಬಾನೇ ರಿಸ್ಕಿ ಅಸೆಟ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ನ ಮಾಡೋಕೆ ಆಪ್ಷನ್ಸ್ ಕೊಡ್ತಿದ್ರು. ಸೊ ಇಲ್ಲಿ ಬ್ಲೈಂಡ್ ಆಗಿ ನೀವು ಹಾಕ್ಬಾರ್ದು, ಇಲ್ಲಿ ರಿಸರ್ಚ್ ಮಾಡಿ ಹಾಕ್ಬೇಕಿರುತ್ತೆ. ಸೊ ಬ್ಲೈಂಡ್ ಆಗಿ ಆಪ್ ಗಳಲ್ಲಿ ಹಾಕ್ತಿದ್ದೀರಾ ಈ ಸೆಬಿ ರಿಜಿಸ್ಟರ್ಡ್ ಅಂದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರಿಸರ್ಚ್ ಮಾಡಿ ಹಾಕಿ. ಸೊ ಈ ಆಪ್ ಯಾರಿಗೆ ಅಂದ್ರೆ ದೊಡ್ಡ ರಿಸ್ಕ್ ತಗೋಬಲ್ಲ, ಪ್ಯಾಸಿವ್ ಇನ್ಕಮ್ ಹಿಂದೆ ಹೋಗ್ತಿರೋ ಮತ್ತು ತಮ್ಮ ದುಡ್ಡನ್ನ ಕಳೆದುಕೊಳ್ಳೋಕೆ ರೆಡಿ ಇರೋ ಎಕ್ಸ್ಪರ್ಟ್ ಇನ್ವೆಸ್ಟರ್ಸ್ಗೆ ಮಾತ್ರ. ಇದು ಬಿಗಿನರ್ಸ್ಗೆ ಖಂಡಿತ ಅಲ್ವೇ ಅಲ್ಲ. ಸೊ ಬಿಗಿನರ್ಸ್ ಇದಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ, ಇಲ್ಲಿ ಸ್ವಲ್ಪ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಇರುತ್ತೆ. ಸೊ ಇದು ಎಕ್ಸ್ಪರ್ಟ್ ಇನ್ವೆಸ್ಟರ್ಸ್ಗೆ ಅಂತ ಹೇಳ್ಬೋದು. ನೆಕ್ಸ್ಟ್ 3ನೇ ಸ್ಥಾನದಲ್ಲಿ ಬರೋದು ಇಂಡಿಯಾ ಬಾಂಡ್ಸ್. ಇವರು ಬಾಂಡ್ಸ್ ಜಗತ್ತಿನ ಒರಿಜಿನಲ್ ದೈತ್ಯರಲ್ಲಿ ಒಬ್ರು. 2008ರಿಂದ ಶುರು ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಸೆಬಿ ರಿಜಿಸ್ಟರ್ ಆಗಿದ್ದಾರೆ. ಇದರ ಸ್ಟ್ರೆಂತ್ ಏನು ಅಂತ ನೋಡೋದಾದ್ರೆ ಇಲ್ಲಿ ನಿಮಗೆ ತುಂಬಾ ಮತ್ತು ಡೈವರ್ಸಿಫೈ ಕಲೆಕ್ಷನ್ ಆಫ್ ಬಾಂಡ್ಸ್ ಸಿಗುತ್ತೆ. ಗವರ್ನಮೆಂಟ್ ಸೆಕ್ಯೂರಿಟೀಸ್, ಕಾರ್ಪೊರೇಟ್ ಬಾಂಡ್ಸ್ ಮತ್ತು ಮುಖ್ಯವಾಗಿ ಟ್ಯಾಕ್ಸ್ ಫ್ರೀ ಬಾಂಡ್ಸ್ಗಳನ್ನ ಇವರು ಕೊಡ್ತಾರೆ. ಸೊ ಈ ಟ್ಯಾಕ್ಸ್ ಫ್ರೀ ಸ್ವಲ್ಪ ಆ್ಯಪ್ಸ್ಗಳಲ್ಲಿ ಅಷ್ಟೇ ಸಿಗುತ್ತೆ, ಅದರಲ್ಲಿ ಇದು ಒಂದು. ಸೊ ಜಾಸ್ತಿ ಟ್ಯಾಕ್ಸ್ ಕಟ್ಟೋರಿಗೆ ಟ್ಯಾಕ್ಸ್ ಫ್ರೀ ಬಾಂಡ್ಸ್ಗಳು ಒಂದು ಗೋಲ್ಡನ್ ಟಿಕೆಟ್ ಮತ್ತು ಇಂಡಿಯನ್ ಬಾಂಡ್ಸ್ಗೆ ಅವುಗಳ ಇನ್ಕ್ರೆಡಿಬಲ್ ಆಕ್ಸೆಸ್ ಇದೆ. ಸೊ ಟ್ಯಾಕ್ಸ್ನ ಜಾಸ್ತಿ ಕಟ್ಟೋರು ಇದನ್ನ ಯೂಸ್ ಮಾಡ್ಕೋಬಹುದು. 1,75,000ಕ್ಕಿಂತ ಹೆಚ್ಚು ಯೂಸರ್ಸ್ ಇದ್ದಾರೆ. ಸೊ ಅದರಿಂದ ಗೊತ್ತಾಗುತ್ತೆ ಇವರು ಮಾರ್ಕೆಟಲ್ಲಿ ಅವ್ರನ್ನ ರೆಪ್ಯುಟೇಷನ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಸೊ ಜಾಸ್ತಿ ಯೂಸರ್ಸ್ ಇದ್ದಷ್ಟು ನಿಮ್ಗೇನಾದರೂ ಮತ್ತೆ ಆ ಬಾಂಡ್ಸ್ಗಳನ್ನ ಮಾರಬೇಕು ಅಂದರೆ ಈಸಿ ಆಗುತ್ತೆ. ಸೊ ಅಂಥವ್ರಿಗೆ ಇದು ಒಳ್ಳೇದು ಅಂತ ಹೇಳ್ಬೋದು. ಹಾಗಾದರೆ ಇದರಲ್ಲಿ ರೆಡ್ ಫ್ಲಾಗ್ ಏನು ಅಂತ ನೋಡೋದಾದರೆ ಆ್ಯಪ್ ಸ್ವಲ್ಪ ಮೆಸ್ಸಿ ಅನಿಸ್ಬೋದು, ಅಂದರೆ ಲೈಕ್ ತುಂಬ ಕಾಂಪ್ಲೆಕ್ಸ್. ಇದು ಒಬ್ಬ ಬಿಗಿನರ್ಗೆ ತುಂಬ ಕನ್ಫ್ಯೂಷನ್ ಆಗ್ಬೋದು. ಸೊ ಇವರು ತುಂಬ ಆಪ್ಷನ್ ಕೊಡೋದ್ರಿಂದ ನೀವು ತುಂಬ ರಿಸರ್ಚ್ ಮಾಡಿ ತಗೋಬೇಕಿರುತ್ತೆ. ಇದು ಒಂಥರ ಬಿಗಿನರ್ಸ್ಗೆ ಕನ್ಫ್ಯೂಷನ್ ಆಗ್ಬೋದು. ಆ್ಯಂಡ್ ನೀವೇನಾದ್ರು ಬಿಗಿನರ್ ಆಗಿ ತುಂಬ ಆಪ್ಷನ್ಸ್ಗಳು ಬೇಕು ಮತ್ತು ಅದ್ರಲ್ಲಿ ಹುಡುಕಿ ತಗೊತೀನಿ ಅಂದರೆ ಅವರು ಇದಕ್ಕೆ ಹಾಕ್ಬೋದು. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 10,000ದಿಂದ ಶುರು ಆಗುತ್ತೆ. ಇನ್ನು ಇಂಡಿಯನ್ ಬಾಂಡ್ಸ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಅಲ್ಟಿಮೇಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ವಿಶೇಷವಾಗಿ ನೀವು ಟ್ಯಾಕ್ಸ್ ಫ್ರೀ ಬಾಂಡ್ಸ್ ಅಥವಾ ಗವರ್ನಮೆಂಟ್ ಸೆಕ್ಯೂರಿಟೀಸ್ನ ಒಂದು ಕೋಟೆ ಕಟ್ಕೋಬೇಕು ಅಂತ ಇದ್ರೆ ಇದನ್ನ ಚೂಸ್ ಮಾಡ್ಕೊಳ್ಳಿ. ಇನ್ನು ನಮ್ಮ ರನ್ನರ್ ಅಪ್ ಗೋಲ್ಡನ್ ಪೈ, ಇದು ಭಾರತದಲ್ಲಿ ಮೂಲತಃ ಬಾಂಡ್ಗಳಲ್ಲಿ ಒಂಥರ ಅಮೆಝಾನ್ ಫಾರೆಸ್ಟ್ ಅಂತಲೇ ಹೇಳ್ಬೋದು. ಇದು ಹಳೆಯ ಮತ್ತು ಅತಿ ದೊಡ್ಡ ಬಾಂಡ್ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದು ಮತ್ತು ಝೀರೋದಾದ ಹೆಲ್ಪ್ ಕೂಡ ಇದಕ್ಕಿದೆ. ಪ್ಲಾಟ್ಫಾರ್ಮ್ ಅಲ್ಲಿ 1.6 ಮಿಲಿಯನ್ ಅಂದ್ರೆ 16 ಲಕ್ಷಕ್ಕಿಂತ ಜಾಸ್ತಿ ಯೂಸರ್ಸ್ ಇದ್ದಾರೆ. ಇನ್ನು ಗೋಲ್ಡನ್ ಪೈಯ ಸೂಪರ್ ಪವರ್ ಅಂದ್ರೆ ಅಬ್ಸಲ್ಯೂಟ್ ಇನ್ಸೇನ್ ಇನ್ವೆಂಟ್ರಿ. ನಾವು ಯಾವುದೇ ಸಮುದಾಯದಲ್ಲೂ ನೂರಾರು ಬಾಂಡ್ಸ್ಗಳ ಬಗ್ಗೆ ಮಾತಾಡ್ತೀವಿ. ಕಾರ್ಪೊರೇಟ್ ಬಾಂಡ್ಸ್ ಇಂದ ಗವರ್ನಮೆಂಟ್ ಸೆಕ್ಯೂರಿಟೀಸ್ ವರೆಗೂ ಅವ್ರ ಹತ್ರ ಎಲ್ಲ ಕೂಡ ಇದೆ. ಇದು ಮಾರ್ಕೆಟಲ್ಲಿ ಡೈವರ್ಸಿಫೈ ಮಾಡಿ ಪರ್ಫೆಕ್ಟ್ ಪೋರ್ಟ್ಫೋಲಿಯೋ ಕಟ್ಟಕ್ಕೆ ಒಂದು ಬೆಸ್ಟ್ ಆ್ಯಪ್ ಅಂತಲೇ ಹೇಳ್ಬೋದು. ಇದು ಎಕ್ಸ್ಪರ್ಟ್ ಇನ್ವೆಸ್ಟರ್ಸ್ಗೆ ಒಳ್ಳೆ ಆ್ಯಪ್ ಮತ್ತು ಅವರ ರಿಸರ್ಚ್ ಟೂಲ್ಸ್ ಕೂಡ ತುಂಬ ಚೆನ್ನಾಗಿದೆ, ಅದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 10,000ಇಂದ ಶುರುವಾಗುತ್ತೆ. ಆದರೆ ಈ ಎಲ್ಲ ಫ್ರೀಡಮ್ ಹೊಸ ಇನ್ವೆಸ್ಟರ್ಸ್ಗೆ ದೊಡ್ಡ ವೀಕ್ನೆಸ್ ಕೂಡ. ಈ ಪ್ಲಾಟ್ಫಾರ್ಮ್ ಬಹುತೇಕ ಫಿಲ್ಟರ್ ಇಲ್ಲದ ಮಾರ್ಕೆಟ್ ಪ್ಲೇಸ್ ಆಗಿದೆ. ಸೊ ಇಲ್ಲಿ ಫಿಲ್ಟರ್ ಔಟ್ ಮಾಡೋಕ್ಕಾಗಲ್ಲ. ನೀವೇ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕೋ ಬೇಡವೋ ಅನ್ನೋದು ನಿಮ್ಮ ಡಿಸಿಷನ್ ಆಗಿರುತ್ತೆ. ಸೊ ಇದರಲ್ಲೇನಾದರೂ ನೀವು ರಿಸರ್ಚ್ ಮಾಡಿ ತಗೊಂಡೇ ಹಂಗೆ ತಗೊಂಡ್ರೆ ರಿಸ್ಕ್ ಜಾಸ್ತಿ ಇದೆ. ಸೊ ಈ ಆ್ಯಪು ಬಿಗಿನರ್ಸ್ಗಲ್ಲ, ಯಾರು ತುಂಬ ರಿಸರ್ಚ್ ಮಾಡ್ತಾರೆ ಮತ್ತು ಈ ರಿಸರ್ಚ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಸ್ಕಿಲ್ಸ್ ಇರುತ್ತೆ, ಹಾಗೆ ತುಂಬ ಸೂಪರ್ ಕಾನ್ಫಿಡೆಂಟ್ ಆಗಿರ್ತಾರಲ್ಲ ಅಂಥ ಪ್ರೋ ಇನ್ವೆಸ್ಟರ್ಸ್ಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ವೆರೈಟಿ ಎಲ್ಲ ಸಿಗುತ್ತೆ, ಇಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ನೀವು ಮಾಡ್ಬೋದು. ಇನ್ನು ಮತ್ತೆ ಕೊನೆಗೆ ನೀವು ಕಾಯ್ತಿರೋ ಕ್ಷಣ
ಸೊ ಭಾರತದಲ್ಲಿ 2026 ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಪ್ಗಾಗಿ ನೀವೇನಾದ್ರು ಕಾಯ್ತಾ ಇದ್ರೆ ಅದು ವಿಂಟ್ ಅಂತಲೇ ಹೇಳ್ಬೋದು. ಇದು ಬಿಗಿನರ್ಸ್ಗೂ ಒಳ್ಳೆಯದು ಮತ್ತು ಇಂಟರ್ಮೀಡಿಯೇಟ್ ಇನ್ವೆಸ್ಟರ್ಸ್ಗೂ ಕೂಡ ಇದು ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೀವೇನಾದರೂ ನನ್ನ ಚಾನಲ್ನ ಹೋಮ್ ಪೇಜ್ಗೆ ಹೋಗಿ ನೋಡಿದರೆ ವೀಡಿಯೋಗಳು ಸಿಗ್ತವೆ. ನಾನು ಕೂಡ ಇದೇ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಹೇಗೆ ವರ್ಕ್ ಆಗುತ್ತೆ, ಯಾವ ಥರ ಇಂಟರ್ಫೇಸ್ ಇದೆ ಎಲ್ಲದನ್ನೂ ತೋರಿಸಿದ್ದೀನಿ. ಆ ವಿಡಿಯೋಗಳನ್ನ ನೀವು ತಪ್ಪದೆ ನೋಡ್ಬೋದು. ಸೊ 2020ರಲ್ಲಿ ಲಾಂಚ್ ಆದ ವಿಂಟ್ ಸೇಫ್ಟಿ ಮೇಲಿರೋ ಅದರ ಆಬ್ಸೆಷನ್ನಿಂದಾಗಿ ಬಿಗಿನರ್ಸ್ಗೆ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿದೆ. ಸ್ಪಷ್ಟವಾಗಿ ಹೇಳಬೇಕು ಅಂದರೆ ವಿಂಟ್ ತಾನೇ ಒಂದು ಸೆಬಿ ರಿಜಿಸ್ಟರ್ಡ್ OBBP ಆಗಿದೆ. ಅವ್ರನ್ನ ಕಂಪ್ಲೀಟಾಗಿ ಯುನೀಕ್ ಮಾಡೋದು ಏನಂದರೆ ಪ್ಲಾಟ್ಫಾರ್ಮ್ನ ಫೌಂಡರ್ ತಮ್ಮ ಸ್ವಂತ ಹಣವನ್ನು ಪ್ಲಾಟ್ಫಾರ್ಮ್ನಲ್ಲಿ ಲೀಸ್ಟ್ ಮಾಡೋ ಬಾಂಡ್ಗಳಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದರಲ್ಲಿ ಅವರು 2% ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ಎಲ್ಲ ಬಾಂಡ್ಸ್ಗಳು ಅವ್ರು ಯಾವುದ್ಯಾವುದು ಲೀಸ್ಟ್ ಮಾಡಿದರೆ ಎಲ್ಲದರಲ್ಲೂ 2% ಇನ್ವೆಸ್ಟ್ನ ಮಾಡ್ತಾರೆ. ಸೊ ಈ ಗೇಮಲ್ಲಿ ಆ್ಯಪ್ನ ಇನ್ವೆಸ್ಟರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಇನ್ನು ವಿಂಟ್ ಇಡೀ ಸ್ಟ್ರಾಟಜಿ ಒಂದೇ ವಿಷಯದ ಬಗ್ಗೆ, ಕ್ಯೂರೇಷನ್. ಸೀನಿಯರ್ ಸೆಕ್ಯೂರ್ಡ್ ಕಾರ್ಪೊರೇಟ್ ಬಾಂಡ್ಸ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾರೆ, ಸಾಮಾನ್ಯವಾಗಿ A ರೇಟೆಡ್ ಮತ್ತು ಅದಕ್ಕಿಂತ ಹೆಚ್ಚಿನ ಕೆಟಗರಿಯಲ್ಲಿ. ಮತ್ತು ಅವರು ಸೂಪರ್ ರಿಸ್ಕಿ ವಿಷಯಗಳಿಂದ ದೂರ ಓಡ್ತಾರೆ. ಮತ್ತು ಅವರು ಇವತ್ತಿನವರೆಗೂ ವಿಂಟ್ ತಾನು ಲೀಸ್ಟ್ ಮಾಡಿದ ಯಾವುದೇ ಬಾಂಡ್ ಮೇಲೆ 0 ಡಿಫಾಲ್ಟ್ ಅನ್ನೋ ಪರ್ಫೆಕ್ಟ್ ಟ್ರ್ಯಾಕ್ ರೆಕಾರ್ಡ್ನ ಹೊಂದಿದೆ. ಸೊ ಆ್ಯಪ್ ನಂಬೋಕ್ಕಾಗದಷ್ಟು ಕ್ಲೀನ್ ಆಗಿದೆ. ಇದು ಝೀರೋದನ್ ಅಂತ ಬ್ರೋಕರ್ ಜೊತೆ ಕೆಲಸ ಮಾಡ್ತಿದೆ ಮತ್ತು ಬಾಂಡ್ಗಳನ್ನ ನಿಮ್ಮ ಸ್ವಂತ ಡಿಮ್ಯಾಟ್ ಅಕೌಂಟ್ನಲ್ಲಿ ಇಟ್ಕೊಳ್ಳೋ ಅಂತ ಅವಕಾಶನೂ ಕೊಡುತ್ತೆ. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 1000 ಎಲ್ಲ ಶುರುವಾಗುತ್ತೆ. ಸೊ ಯೂಶ್ವಲಿ 10,000 ಇರುತ್ತೆ, ಒಂದೊಂದರಲ್ಲಿ 1000 ಎಲ್ಲ ಆಪ್ಷನ್ ಕೊಡ್ತಾರೆ. ಸೊ ಈ ಎಲ್ಲ ಸೇಫ್ಟಿಗೆ ಟ್ರೇಡ್ ಆಫ್ ಏನು? ರಿಟರ್ನ್ ಸ್ವಲ್ಪ ಕಡಿಮೆ. ನಿಮಗೆ ಇಲ್ಲಿ 12% ಲಾಟ್ರಿ ಟಿಕೆಟ್ಸ್ ಸಿಗದೇ ಇರ್ಬೋದು. ಗೋಲ್ಡನ್ ಪೈ ಅಂತ ಮಾರ್ಕೆಟ್ ಪ್ಲೇಸ್ಗೆ ಹೋಲಿಸಿದ್ರೆ ವೆರೈಟಿ ಕೂಡ ತುಂಬ ಚಿಕ್ಕದಾಗಿದೆ, ಯಾಕಂದರೆ ಅದು ಪ್ರತಿಯೊಂದು ಬಾಂಡ್ ಆ್ಯಂಡ್ ಪಿಕ್ ಮಾಡ್ತಾರೆ ಅದಕ್ಕೋಸ್ಕರ. ಸೊ ಇವರು ಅಗ್ರೆಸಿವ್ ಪ್ಲಾಟ್ಫಾರ್ಮ್ ಅಲ್ಲ, ಸೇಫ್ಟಿ ಆ್ಯಂಡ್ ಸೆಕ್ಯೂರ್ಡ್ ಪ್ಲಾಟ್ಫಾರ್ಮ್. ಸೊ ಈ ವಿಡಿಯೋ ನೋಡ್ತಿರೋರು ಹೆಚ್ಚಿನವರು ಈಗ ಬಾಂಡ್ ಇನ್ವೆಸ್ಟ್ಮೆಂಟ್ ಶುರು ಮಾಡಿರ್ಬೋದು. ಸೊ ಯಾರೆಲ್ಲ ಬಾಂಡ್ಗಳೊಂದಿಗೆ ಈಗ ಶುರು ಮಾಡಿದ್ದೀರಾ ಅಂಥವ್ರಿಗೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ವಿಂಟ್ ನಮ್ಮ ಲಿಸ್ಟಲ್ಲಿ ನಂಬರ್ 1 ಯಾಕಂದರೆ ಹೈಯೆಸ್ಟ್ ಪಾಸಿಬಲ್ ರಿಟರ್ನ್ಸ್ನ ಹಿಂದೆ ಓಡೋದಕ್ಕಿಂತ ತಮ್ಮ ಹಣನ ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಾರೆ. ಬಿಗಿನರ್ಸ್ ಮತ್ತು ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ಗೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಅಲ್ಟಿಮೇಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಪ್ರಾಬ್ಲಮ್ ಇಲ್ಲದೆ FDಗಿಂತ ಹೆಚ್ಚು ರಿಟರ್ನ್ಸ್ನ ಇವರು ಕೊಡ್ತಾರೆ. ಸೊ ನೀವು ಬಿಗಿನರ್ ಆಗಿದ್ದು ಸೇಫ್ಟಿ ನಿಮ್ಮ ನಂಬರ್ 1 ಆಪ್ಷನ್ ಆಗಿದ್ರೆ ವಿಂಟ್ ಚೂಸ್ ಮಾಡಿ. ಇನ್ನು ನೀವು ಎಕ್ಸ್ಪರ್ಟ್ ಇನ್ವೆಸ್ಟರ್ ಆಗಿದ್ದು ಸೊ ತುಂಬ ಜಾಸ್ತಿ ಆಪ್ಷನ್ಸ್ ಬೇಕು ಅಂದರೆ ಗೋಲ್ಡನ್ ಪೈನ ಯೂಸ್ ಮಾಡಿ. ನೀವೇನಾದರೂ ಟ್ಯಾಕ್ಸ್ ಫ್ರೀ ಮತ್ತು ಗವರ್ನಮೆಂಟ್ ಬಾಂಡ್ಸ್ ಪೋರ್ಟ್ಫೋಲಿಯೋ ಕಟ್ಟಬೇಕು ಅಂತ ಇದ್ದರೆ ಇಂಡಿಯನ್ ಬಾಂಡ್ಸ್ನ ಚೂಸ್ ಮಾಡಿ. ಮತ್ತು ನಿಮಗೆ ರಿಸ್ಕ್ ತಗೊಳ್ಳೋ ಆಸಕ್ತಿ ಇದ್ದರೆ, ಕಂಫರ್ಟ್ ಇದ್ದರೆ, ಹೈಯೆಸ್ಟ್ ರಿಟರ್ನ್ ಬೇಕು ಅಂದರೆ ಗ್ರಿಪ್ ಇನ್ವೆಸ್ಟ್ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ನೀವು ಹೋಗೋ ಮುಂಚೆ 2 ಕೊನೆ ಇಂಪಾರ್ಟೆಂಟ್ ವಿಷಯಗಳು. ಒಂದು, ಕಾರ್ಪೊರೇಟ್ ಬಾಂಡ್ಗಳು ರಿಸ್ಕ್ ಫ್ರೀ ಅಲ್ಲ. ನೀವು ಸಾಲ ಕೊಟ್ಟ ಕಂಪ್ನಿ ಬ್ಯಾಂಕ್ ಕರೆಕ್ಟ್ ಆದರೆ ನಿಮಗೆ ದುಡ್ಡು ಸಿಗಲ್ಲ. ಎರಡನೇದು, ಈ ಬಾಂಡ್ಗಳು ಮೆಚೂರ್ ಆಗೋ ಮುಂಚೆ ಮಾರಾಟ ಮಾಡೋದು ತುಂಬ ಕಷ್ಟ. ಲಿಕ್ವಿಡಿಟಿ ಇದ್ರಷ್ಟೇ ನೀವು ಮಾಡ್ಬೋದು, ಯಾಕಂದರೆ ಮಾರ್ಕೆಟ್ ಅಷ್ಟು ಆ್ಯಕ್ಟಿವ್ ಇರಲ್ಲ. ನೀವು ಅವುಗಳನ್ನ ಕೊನೆವರೆಗೂ ಇಟ್ಕೊಳ್ಳೋದು ಪ್ಲ್ಯಾನ್ ಇದ್ದರೆ ಮಾತ್ರ ತಗೋಬೇಕಿರುತ್ತೆ. ಮತ್ತು ಯಾವಾಗಲೂ ಡೈವರ್ಸಿಫೈ ಮಾಡಿ, ಬರೀ ಒಂದೇ ಥರದ ಬಾಂಡ್ಗಳನ್ನ ತಗೋಬೇಡಿ. ಸೊ ನಾನು ನಿಮ್ಮಿಂದ ಕೇಳಲು ಬಯಸೋದು ಒಂದು ಥಿಂಗ್, ನೀವು ಯಾವ ಆ್ಯಪ್ನ ಯೂಸ್ ಮಾಡ್ತೀರಾ ಅದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಹಾಗೆ ಆ ಆ್ಯಪಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ದರೆ ಅದ್ರ ಬಗ್ಗೆನೂ ತಿಳಿಸ್ಕೊಡಿ. ಹಾಗೆ ನೀವೇನಾದ್ರು ಈ ಆ್ಯಪ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನೂ ಕೂಡ ತಿಳಿಸ್ಕೊಡಿ. ಈಗ ಬೇರೆಯವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಅದ್ರ ಜೊತೆಗೆ ನಾನೊಂದು ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಲೈಕ್ ಬ್ಯಾಂಕ್ FD ಮತ್ತು ಕಾರ್ಪೊರೇಟ್ ಬಾಂಡ್ಸ್ಗೆ ಏನು ಡಿಫ್ರೆನ್ಸ್ ಅಂತ. ನೀವೇನಾದ್ರು ಇನ್ವೆಸ್ಟ್ಮೆಂಟ್ FDಯಲ್ಲಿ 1 lakh ಹಾಕಿದ್ದೀರಾ ಮತ್ತು ಕಾರ್ಪೊರೇಟ್ ಬಾಂಡ್ಸಲ್ಲಿ 1 lakh ಹಾಕಿದ್ದೀರಾ ಅಂದರೆ ಇಲ್ಲಿ ಒಂದು 6.5 ಇಂಟ್ರೆಸ್ಟ್ ಇರುತ್ತೆ, ಇಲ್ಲಿ 9 to 11. ಇಲ್ಲಿ ಒಂದು 6,500 ನೀವು ದುಡಿಬೋದು, ಇಲ್ಲಿ 9,000 to 11,000. ಇಲ್ಲಿ ನಿಮಗೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ಸೊ ಸೇಫ್ಟಿ ಇರುತ್ತೆ. ಇಲ್ಲಿ ಏನೂ ಸಿಗಲ್ಲ, ರಿಸ್ಕ್ ಇರುತ್ತೆ. ಸೊ ರಿಸ್ಕಿಂದಲೇ ರಿವಾರ್ಡ್. ಇಲ್ಲೇನಾದರೂ ಪ್ರಾಬ್ಲಮ್ ಆದರೆ ಬ್ಯಾಂಕ್ ಅವ್ರಿಗೆ ಪ್ರಾಬ್ಲಮ್, ಇಲ್ಲೇನಾದ್ರು ಪ್ರಾಬ್ಲಮ್ ಆದರೆ ನಿಮಗೆ ಪ್ರಾಬ್ಲಮ್ ಇರುತ್ತೆ. ಸೊ ನೋಡಿಕೊಂಡು ಇದು ಮಾಡಿ. ಇನ್ನು ಈ ಥಿಂಗ್ಸ್ ಬಗ್ಗೆ ಎಲ್ಲ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಆ ವಿಡಿಯೋನ ತಪ್ಪದೆ ನೋಡಿ. ಹಾಗೆ ಇಲ್ಲಿನ ಸ್ವಲ್ಪ ಆ್ಯಪ್ಸ್ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಬಾಂಡ್ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಯಾವ್ಯಾವ ಆ್ಯಪ್ಗಳಿದೆ, ಯಾವುದು ಬೆಸ್ಟು ಅಂತ ಗೊತ್ತಾಗಲಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.